ಹಾಯ್ ಹಲೋ ಎಲ್ರಿಗೂ ದ ಮಾಮ್ ಆ್ಯಂಡ್ ಬೇಬಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ತುಂಬ ಜನರಿಗೆ ಇರುವಂಥ ಒಂದು ಪ್ರಶ್ನೆ ಏನು ಅಂತ ಹೇಳಿದ್ರೆ, ನಮಗೆ ಶೀತ ಆದಾಗ, ಕೆಮ್ಮಿದೆ ಅಂತ ಹೇಳಿದಾಗ, ಜ್ವರ ಬಂದಿದೆ ಅಂತ ಹೇಳಿದಾಗ ಮಕ್ಕಳಿಗೆ ಸ್ತನ್ಯಪಾನ ಮಾಡ್ಬೋದಾ ಅಥವಾ ಎದೆ ಹಾಲನ್ನು ಕುಡಿಸ್ಬೋದಾ ಅಂಥೇಳಿ ಈ ಒಂದು ಪ್ರಶ್ನೆಗೆ ಇವತ್ತಿನ ಒಂದು ವಿಡಿಯೋದಲ್ಲಿ ಉತ್ತರವನ್ನು ತೊಗೊಂಡು ಬಂದಿದ್ದೇನೆ. ಆ್ಯಕ್ಚುಲಾಗಿ ನಿಜವಾಗಿ ಹೇಳಬೇಕು ಅಂತ ಹೇಳಿದ್ರೆ, ನಮಗೆ ನೆಗಡಿ ಆಗಿದೆ ಅಥವಾ ಕೆಮ್ಮು ಬಂದಿದೆ, ಜ್ವರ ಬಂದಿದೆ ಅಂತ ಹೇಳಿದ್ರೆ ಡಾಕ್ಟ್ರು ಕೂಡ ನಿಮಗೆ ಸಜೆಸ್ಟ್ ಮಾಡೋದೇನು ಅಂತ ಹೇಳಿದ್ರೆ ಎದೆ ಹಾಲನ್ನು ಕೊಡ್ಬೋದು ಅಂತ ಹೇಳಿ. ಯಾಕಂದರೆ ನಮ್ಮಿಂದ ಮಗುವಿಗೆ ಕೆಮ್ಮಾಗುತ್ತೆ ಅದೆಲ್ಲ ನಿಜ. ಅಂದರೆ ನಮಗಿರುವಂಥ ಒಂದು ವೈರಸ್ ಅಂದರೆ ವೈರಲ್ ಇನ್ಫೆಕ್ಷನ್ ಏನಾಗುತ್ತೆ, ಅದು ನಮ್ಮ ಪಕ್ಕದಲ್ಲೇ ನಮ್ಮ ಮಕ್ಕಳು ಮಲ್ಕೊಳ್ಳುವಾಗ ಅದು ಮಕ್ಕಳಿಗೂ ಕೂಡ ಅಂಟ್ಬೋದು. ಕೆಲವೊಂದು ಸಂದರ್ಭದಲ್ಲಿ ಅಂಟದೇನೂ ಇರ್ಬೋದು, ಅಂಟ್ಬೋದು ಕೂಡ. ಆವಾಗ ಏನಾಗುತ್ತೆ ಅಂದರೆ ನಮ್ಮ ಎದೆ ಹಾಲಲ್ಲಿ ಇರುವಂಥ ಆ್ಯಂಟಿಬಾಡೀಸ್ ಏನು ನಮ್ಮ ಎದೆ ಹಾಲಲ್ಲಿ ಪ್ರೊಡ್ಯೂಸ್ ಆಗಿರುತ್ತೆ, ಅದು ನಾವು ಮಕ್ಕಳಿಗೆ ಕೊಟ್ಟಾಗ ಮಕ್ಕಳಲ್ಲಿ ಒಂದು ಇಮ್ಯುನಿಟಿ ಅನ್ನೋದು ಹೆಚ್ಚಾಗುತ್ತೆ. ಹಾಗಾಗಿ ಅವ್ರಿಗೆ ಆ ಒಂದು ವೈರಸ್ಸಿಂದ ಅವರು ಹೋರಾಡೋಕ್ಕೆ ಕೂಡ ಅವರಿಗೆ ಹೆಲ್ಪ್ ಆಗುತ್ತೆ. ಹಾಗಾಗಿ ಡಾಕ್ಟರ್ ಕೂಡ ಇದನ್ನು ಸಜೆಸ್ಟ್ ಮಾಡ್ತಾರೆ, ಎದೆ ಹಾಲನ್ನು ಕೊಡ್ಬೋದು ಅಂತ ಹೇಳಿ. ನೀವು ಈ ಹಿಂದೆ ನೋಡಿದ್ದಂಥ ಒಂದು ಸಂದರ್ಭ ಏನಿದೆ, ಈ ಕೋವಿಡ್ ಸಿಚುವೇಷನ್ ಏನಿದೆ, ಆ ಕೋವಿಡ್ ಸಿಚುವೇಷನಲ್ಲೂ ಕೂಡ ಮಗುವಿಗೆ ಎದೆ ಹಾಲನ್ನು ಕೊಡ್ತಾಯಿದ್ರು. ಅಕಸ್ಮಾತ್ ತೀರಾ ಅವರು ಹಾಸ್ಪಿಟಲೈಸೇಷನ್ ಆಗ್ತಾಯಿಲ್ಲ ಅಂದರೂ ಕೂಡ ಕೆಲವೊಂದು ಕಡೆ ಬ್ರೆಸ್ಟ್ ಪಂಪ್ ಮಾಡಿ ಕೂಡ ಕೊಡೋದನ್ನು ಅಡ್ವೈಸ್ ಕೂಡ ಡಾಕ್ಟರ್ಸ್ ಮಾಡ್ತಾಯಿದ್ರು ಅಂತ ಅನ್ನೋದು ನಿಮಗೆ ಗೊತ್ತಿದೆಯೋ ಗೊತ್ತಿಲ್ವೋ ನನಗೆ ಗೊತ್ತಿಲ್ಲ, ಆದರೆ ಅದು ನಿಜ. ಕೆಲವೊಂದು ಸರ್ತಿ ಏನಾಗುತ್ತೆ ಅಂದರೆ, ನಾವು ಮೆಡಿಸಿನ್ ತೊಗೊಳ್ತಿರ್ತೀವಿ. ಈಗ ಕೆಲವರು ತಾಯಿಂದಿರಿಗೆ ಈ ಅನುಮಾನ ಇರುತ್ತೆ, ನಾವು ಮೆಡಿಸಿನ್ಸ್ ತೊಗೊಳ್ತಾ ಇದ್ದೀವಿ, ಆ್ಯಂಟಿಬಯೋಟಿಕ್ಸ್ ತೊಗೊಳ್ತಾ ಇದ್ದೀವಿ, ಆ ಥರ ಎಲ್ಲ ಇದ್ದಾಗ ಕೊಡ್ಬೋದಾ, ನಾವು ಮಾತ್ರೆ ತೊಗೊಳ್ತಾ ಇರೋದ್ರಿಂದ ಮಗುವಿಗೆ ಏನು ಅದು ಎಫೆಕ್ಟ್ ಆಗಲ್ವಾ ಅಂಥೇಳಿ. ಮೆಡಿಸಿನ್ ತೊಗೊಳ್ಳೋದು ಏನು, ಈ ಪ್ಯಾರಾಸಿಟಮಾಲ್ಸ್ ಇರುತ್ತೆ ಮತ್ತು ಆ್ಯಂಟಿಬಯೋಟಿಕ್ಸ್ ಏನಿರುತ್ತೆ, ಕೆಲವೊಂದು ನಾವು ಹಾಸ್ಪಿಟಲಲ್ಲಿ ಪ್ರಿಸ್ಕ್ರೈಬ್ ಮಾಡೋವಾಗ ನಾವು ಅವರಿಗೆ ಹೇಳಬೇಕಾಗತ್ತೆ, ನಾವು ಬ್ರೆಸ್ಟ್ ಫೀಡಿಂಗ್ ಮಾಡ್ತಿದ್ದೀವಿ ಅಂಥೇಳಿ. ನಾವು ಬ್ರೆಸ್ಟ್ ಫೀಡಿಂಗ್ ಮಾಡ್ತಿದ್ದೀವಿ ಅಂತ ಡಾಕ್ಟರ್ಸ್ಗೆ ನಾವು ಹೇಳಿದಾಗ ಅವರು ಆ ಬ್ರೆಸ್ಟ್ ಫೀಡಿಂಗ್ ಫ್ರೆಂಡ್ಲಿ ಟ್ಯಾಬ್ಲೆಟ್ಸ್ಗಳನ್ನೇ ಅವರು ಕೊಡ್ತಾರೆ. ಆ ಥರ ಟ್ಯಾಬ್ಲೆಟ್ಸ್ಗಳನ್ನ ತೊಗೊಳೋದ್ರಿಂದ ಮಗುವಿಗೆ ಯಾವುದೇ ರೀತಿಯ ತೊಂದರೆ ಆಗೋದಿಲ್ಲ. ಅದ್ರ ಬಗ್ಗೆ ಬಾಣಂತಿಯರಿಗೆ ಯಾವುದೇ ರೀತಿಯ ಭಯ ಬೇಡ. ಹಾಗಾಗಿ ನಮಗೆ ಈ ರೀತಿಯ ತೊಂದರೆಗಳೇನಾದರೂ ಇದ್ದರೂ ಕೂಡ ನಾವು ಬ್ರೆಸ್ಟ್ ಫೀಡ್ನ ಮಾಡ್ಬೋದು. ಆ ಸಂದರ್ಭದಲ್ಲಿ ನೀವು ಮನೆಯಲ್ಲಿ ಯಾರಾದರೂ ಮಕ್ಕಳನ್ನು ನೋಡ್ಕೊಳ್ಳೋಕ್ಕಿದ್ದಾರೆ ಅಂತ ಹೇಳಿದ್ರೆ ಅವರ ಬಳಿ ಮಗುವನ್ನು ಕೊಟ್ಟು ನೀವು ಸ್ವಲ್ಪ ರೆಸ್ಟನ್ನು ಮಾಡಬೇಕಾಗತ್ತೆ. ಆ ಟೈಮಲ್ಲಿ ನೀವು ತುಂಬ ರೆಸ್ಟ್ ಮಾಡೋದು ತುಂಬ ಒಳ್ಳೆಯದು. ಹಾಗಾಗಿ ಮನೇಲಿ ಯಾರಾದರೂ ಮಕ್ಕಳನ್ನು ನೋಡ್ಕೊಳ್ಳೋರಿದ್ದರೆ ಮಾಡಿ, ಈ ಕೆಲಸ ಮಾಡಿ. ಅಕಸ್ಮಾತ್ ನಿಮಗೆ ಎದೆ ಹಾಲು ಕೊಡೋಕ್ಕಾಗ್ತಾ ಇಲ್ಲ ನನ್ನ ಕೈಲಿ ಅಂತ ಹೇಳಿದ್ರೆ ಬ್ರೆಸ್ಟ್ ಪಂಪ್ ಮಾಡಿ ಕೂಡ ನೀವು ಎದೆ ಹಾಲನ್ನು ಕೊಡ್ಬೋದು. ನೀವು ಸಡನ್ನಾಗಿ ಕೇಳ್ಬೋದು, ಎದೆ ಹಾಲನ್ನ ಕೊಡದೆ ನಾನು ಈಗಿನ ಪ್ಯಾಕೆಟ್ಸ್ ಒಂದು ಪೌಡರ್ಸ್ ಹಾಲನ್ನ ಕೊಡ್ಬೋದಾ ಅಂಥೇಳಿ. ಖಂಡಿತ ಆ ಕೆಲಸ ಮಾಡಬೇಡಿ. ಯಾಕಂದರೆ ಮಗುವಿಗೆ ನಿಮ್ಮ ಎದೆ ಹಾಲು ಕುಡಿದು ಅಭ್ಯಾಸವಾಗಿರುತ್ತೆ. ಸಡನ್ನಾಗಿ ಮಗುವಿಗೆ ಆ ರೀತಿಯ ಒಂದು ಪ್ಯಾಕೆಟ್ ಪೌಡರ್ಸ್ ಕೊಟ್ಟಾಗ ಮಗುವಿಗೆ ಅದು ಸೆಟ್ ಆಗದೆ ಇರ್ಬೋದು, ಮಗುವಿಗೆ ಅದು ಕಿರಿಕಿರಿ ಅನ್ನಿಸ್ಬೋದು. ಹಾಗಾಗಿ ಮಗುವಿಗೆ ಸಡನ್ನಾಗಿ ಯಾವುದನ್ನು ನಾವು ಅಭ್ಯಾಸ ಮಾಡೋಕ್ಕಾಗೋದಿಲ್ಲ. ನಿಧಾನವಾಗಿ ಅಭ್ಯಾಸ ಮಾಡ್ಕೋಬೋದೇ ಹೊರತು ಸಡನ್ನಾಗಿ ಅಭ್ಯಾಸ ಮಾಡೋದಕ್ಕಾಗೋದಿಲ್ಲ. ಅದಕ್ಕೂ ಮುಂಚಿತವಾಗಿ ಹೇಳಬೇಕು ಅಂದರೆ, ನಿಮಗೆ ಅಂಥ ತೊಂದರೆ ಏನೂ ಆಗಿರೋದಿಲ್ಲ. ಈ ಜ್ವರ ಕೆಮ್ಮು ಅದೆಲ್ಲ ಏನು ಅಂಥ ದೊಡ್ಡ ತೊಂದರೆ ಅಲ್ಲ. ನೀವು ಹಾಲನ್ನು ಕೊಡದೇ ಇರೋಷ್ಟು ದೊಡ್ಡ ತೊಂದರೆ ಏನೂ ಆಗಿರೋದಿಲ್ಲ. ಹಾಗಾಗಿ ನೀವು ಎಷ್ಟು ಸಾಧ್ಯ ಅಷ್ಟು ಎದೆ ಹಾಲನ್ನೇ ಕೊಡೋಕ್ಕೆ ಟ್ರೈ ಮಾಡಿ. ಅಕಸ್ಮಾತ್ ನಿಮ್ಗೆ ಆಗ್ತಾ ಇಲ್ಲ ಅಂದರೆ ಬ್ರೆಸ್ಟ್ ಪಂಪ್ ಮೂಲಕ ನೀವು ಕೊಡ್ಬೋದು. ಆ ರೀತಿಯ ಒಂದು ವಿಧಾನವನ್ನು ನೀವು ಅನುಸರಿಸಬೇಕಾಗತ್ತೆ. ಇನ್ನೂ ಒಂದೇನು ಅಂತ ಹೇಳಿದ್ರೆ, ಈಗ ಲೈಟಾಗಿ ನಿಮಗೇನಾದರೂ ಕೆಮ್ಮು ನೆಗಡಿ ಆ ಥರ ಇದೆ ಅಂತ ಹೇಳಿದಾಗ ನೀವು ಏನು ನೀವು ಡಾಕ್ಟರ್ ಮೊರೆ ಹೋಗೋದು ಮತ್ತು ಈ ಟ್ಯಾಬ್ಲೆಟ್ಸ್ ಮೊರೆ ಹೋಗೋದ್ರ ಬದಲಾಗಿ ಮನೆಯಲ್ಲಿಯೇ ಕಷಾಯವನ್ನು ಮಾಡ್ಕೊಂಡು ಕುಡಿಬೋದು ಅಥವಾ ಸ್ಟೀಮ್ನ ತೊಗೋಬೋದು. ಆ ರೀತಿಯಾದಂಥ ಕೆಲವೊಂದು ಮನೆ ಔಷಧ, ಮನೆ ಮದ್ದು ಅಂತ ಏನು ಹೇಳ್ತಾರೆ, ಆ ರೀತಿಯಾದಂಥ ಮನೆ ಮದ್ದನ್ನು ನೀವು ಮಾಡಿಕೊಂಡು ಒಮ್ಮೆ ಟ್ರೈ ಮಾಡಿ. ಅದರಲ್ಲಿ ನಿಮಗೆ ಕ್ಯೂರ್ ಆಗಲಿಲ್ಲ, ಸ್ವಲ್ಪ ಕಡಿಮೆ ಆಗಲಿಲ್ಲ ಅಂತಂದ ಸಂದರ್ಭದಲ್ಲಿ ಡಾಕ್ಟರ್ನ ನೀವು ಸಂಪರ್ಕ ಮಾಡ್ಬೋದು. ಮತ್ತು ಇನ್ನೊಂದೇನು ಹೇಳಿದ್ರೆ, ಜ್ವರ ಬಂದಾಗ ನಾವು ಸ್ನಾನ ಮಾಡಬಾರ್ದಾ, ಮಗುವಿಗೆ ಸ್ನಾನ ಮಾಡಿಸ್ಬಾರ್ದಾ ಅಂಥೇಳಿ. ಜ್ವರ ಬಂದಾಗ ನೀವೇ ಅಂತ ಅಲ್ಲ, ಬಾಣಂತಿಯರೇ ಅಂತ ಅಲ್ಲ, ಯಾರೇ ಆದರೂ ಕೂಡ ಜ್ವರ ಬಂದಾಗ ಕೂಡ ಸ್ನಾನ ಮಾಡಬೇಕು. ಜ್ವರ ಬಂದಾಗ ಸ್ನಾನ ಮಾಡದೆ ಇರಬಾರ್ದು. ಅದು ಇನ್ನೂ ಹೆಚ್ಚಾಗುತ್ತೆ, ನಮಗೆ ಇನ್ಫೆಕ್ಷನ್ಸ್ ಇನ್ನೂ ಹೆಚ್ಚಾಗುತ್ತೆ. ನಾವು ಜ್ವರ ಬಂದಿದೆ ಅಂಥೇಳಿ ಸ್ನಾನ ಮಾಡದೆ ಬಿಟ್ಟಾಗ ನಮಗೆ ಆ ಇನ್ಫೆಕ್ಷನ್ ಹೆಚ್ಚಾಗೋ ಸಂದರ್ಭಗಳೇ ಜಾಸ್ತಿ. ಹಾಗಾಗಿ ಜ್ವರ ಬಂದಿದೆ ಅಂದ ಕೂಡಲೇ ನೀವು ಈ ರೀತಿಯಾದಂಥದ್ದೆಲ್ಲ ಏನೂ ಮಾಡಬೇಡಿ. ಎಷ್ಟು ಫ್ರೆಶ್ ಆಗಿ ನೀವು ಇರ್ತೀರ ಅಷ್ಟು ನಿಮಗೆ ಎಂಥ ಕಾಯಿಲೆಗಳಿದ್ರೂ ಕೂಡ ನಿಮಗೆ ಅದರಲ್ಲೇ ಗುಣಮುಖರಾಗ್ತೀರಿ. ಹಾಗಾಗಿ ಜ್ವರ ಬಂದಿದೆ ಅಂದ ಮಾತ್ರಕ್ಕೆ ಯಾವುದೇ ರೀತಿಯ ಸ್ನಾನ ಮಾಡದೇ ಇರುವಂಥದ್ದು,
ಶುಚಿತ್ವ ಇಲ್ಲದೆ ಇರುವಂಥದ್ದು ಆ ಥರ ಎಲ್ಲ ಮಾಡಬೇಡಿ. ಯಾಕಂದರೆ ನೀವು ಎಷ್ಟು ಶುಚಿಯಾಗಿರ್ತೀರಿ, ಮಕ್ಕಳು ಕೂಡ ನಿಮ್ಮ ಎದೆ ಹಾಲು ಕುಡಿಯೋವಾಗ ಅಷ್ಟೇ ಮಕ್ಕಳು ಕೂಡ ಅಷ್ಟೇ ಒಂದು ಎದೆ ಹಾಲು ಕುಡಿಯೋವಾಗ ಒಂದು ಇದಿರುತ್ತೆ. ಯಾಕಂದರೆ ನೀವು ಸ್ನಾನ ಮಾಡಲಿಲ್ಲ ಅಂದರೆ ನಿಮ್ಮ ಒಂದು ಬೆವರು ವಾಸನೆ ಏನಿರುತ್ತೆ ಮಕ್ಕಳಿಗೆ ಕೆಲವೊಂದು ಸತಿ ಹಾಲು ಕುಡಿಯೋವಾಗ ವಾಕರಿಕೆ ಬಂದಾಗ ಆಗೋದು ಆ ಥರ ಎಲ್ಲ ಆಗುತ್ತೆ. ಹಾಗಾಗಿ ಪ್ರತಿ ಸತಿ ಮಕ್ಕಳಿಗೆ ಹಾಲು ಕೊಡುವಾಗಲೂ ಕೂಡ ಎದೆಯನ್ನು ಕ್ಲೀನಾಗಿ ಒರೆಸ್ಕೊಂಡು ನೀವು ಮಕ್ಕಳಿಗೆ ಹಾಲನ್ನು ಕೊಡಬೇಕಾಗುತ್ತೆ. ಇನ್ನು ನಮ್ಮ ಮುಂದಿನ ಸಂಶಯ ಏನು ಅಂತ ಹೇಳಿದ್ರೆ, ಇನ್ ಕೇಸ್ ನಾವು ಹೆವಿ ಡೋಸೇಜ್ ತೊಗೋತಾ ಇದ್ದೀವಿ, ನಾವು ಹಾಸ್ಪಿಟಲೈಸ್ ಆಗಿಬಿಟ್ಟಿದ್ದೀವಿ, ಆ ಟೈಮಲ್ಲಿ ಏನು ಮಾಡೋದು ಅಂತ ಹೇಳಿ. ಹೆವಿ ಡೋಸೇಜ್ ತೊಗೊಳ್ತಾ ಇದ್ದೀರಾ ಅಂತ ಹೇಳಿದ್ರೆ ನಿಮಗೆ ಹಾಸ್ಪಿಟಲ್ಗೆ ಹೋದಾಗ ಡಾಕ್ಟ್ರೇ ನಿಮಗೆ ಪ್ರಿಸ್ಕ್ರೈಬ್ ಮಾಡ್ತಾರೆ. ಅಕಸ್ಮಾತಾಗಿ ನಿಮಗೆ ಹಾಲು ಕೊಡೋದು ಬೇಡ ಅಂತ ಹೇಳಿದ್ರೆ ಅವರೇ ನಿಮಗೆ ಹೇಳ್ತಾರೆ. ಅವರೇನಾದರೂ ಅಕಸ್ಮಾತ್ ಬೇಡ, ನಿಮ್ಮ ಡೋಸೇಜ್ ಜಾಸ್ತಿ ಇದೆ, ಹೆವಿ ಡೋಸೇಜ್ ತೊಗೊಳ್ತಾ ಇದ್ದೀರಾ ಟ್ರೀಟ್ಮೆಂಟ್ ನೀವು ಅಂತ ಹೇಳಿದ್ರೆ ಆ ಟೈಮಲ್ಲಿ ನೀವು ಮಗುವಿಗೆ ಹಾಲು ಕೊಡೋದು ಬೇಡ. ಆ ಟೈಮಲ್ಲಿ ನೀವು ಬೇರೆ ಏನಾದರೂ ಒಂದು ಉಪಾಯವನ್ನು, ಅಂದರೆ ಈಗ ಬಂದಿರುವಂತಹ ಪೌಡರ್ ಫಾರ್ಮುಲಾ ಹಾಲುಗಳನ್ನು ನೀವು ಆ ರೀತಿಯಾಗಿ ಮಕ್ಕಳಿಗೆ ಕೊಟ್ಟು ಅಭ್ಯಾಸವನ್ನು ಮಾಡ್ಕೋಬೋದು. ಅದ್ರ ಬದಲಾಗಿ ಡಾಕ್ಟ್ರ್ ಹೇಳಲಿಲ್ಲ ಏನು ನೀವು ಬ್ರೆಸ್ಟ್ ಫೀಡ್ ಮಾಡಿ ಅಂದರೆ ಧೈರ್ಯವಾಗಿ ನೀವು ಬ್ರೆಸ್ಟ್ ಫೀಡ್ ಮಾಡ್ಬೋದು. ಯಾವುದೇ ರೀತಿಯ ತೊಂದರೆ ಕೂಡ ಇದರಲ್ಲಿ ಆಗೋದಿಲ್ಲ. ಹಾಗಾಗಿ ಇದರಲ್ಲಿರುವಂಥ ಗೊಂದಲಗಳು ನಿಮಗೆ ಬೇಡ. ಎದೆ ಹಾಲು ಕೊಡೋದ್ರಿಂದ ಮಕ್ಕಳಿಗೆ ಆ್ಯಂಟಿಬಾಡೀಸ್ ಪ್ರೊಡ್ಯೂಸ್ ಆಗುತ್ತೆ. ಹಾಗಾಗಿ ಎದೆ ಹಾಲನ್ನು ಯಾವುದೇ ಸಂದರ್ಭದಲ್ಲಿ ಕೂಡ ನೀವು ಕೊಡದೆ ನಿಲ್ಲಿಸಬಾರ್ದು. ನನ್ನ ಮುಂದಿನ ವಿಡಿಯೋಗಳಲ್ಲಿ ನ್ಯಾಚುರಲ್ ಆಗಿ ಹೇಗೆ ನಾವು ಎದೆ ಹಾಲನ್ನು ಹೆಚ್ಚಿಸ್ಕೋಬೋದು ಮಕ್ಕಳಿಗೆ, ಕೆಲವರಿಗೆ ಹೇಳ್ತಿರ್ತಾರೆ ನಮಗೆ ಹಾಲಿನ ಕೊರತೆ ತುಂಬ ಇದೆ ಅಂಥೇಳಿ, ಅಂಥವರಿಗೆ ಎದೆ ಹಾಲನ್ನು ಹೇಗೆ ಹೆಚ್ಚಿಸ್ಕೋಬೋದು ಮಕ್ಕಳಿಗೆ ಕೊಡೋದಕ್ಕೆ ಅಂಥೇಳಿ ನಾನು ಮುಂದಿನ ವಿಡಿಯೋಗಳಲ್ಲಿ ವಿಡಿಯೋ ಮಾಡ್ತೀನಿ. ಅಂಟಿಲ್ ದೆನ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಈ ವಿಡಿಯೋ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ ನಿಮಗೆ ಏನು ಅನ್ನಿಸ್ತು ಅಂಥೇಳಿ. ನಿಮಗೆ ಬೇರೆ ಏನಾದರೂ ತೊಂದರೆಗಳಿಗೆ ಉತ್ತರ ಬೇಕಿದ್ದಲ್ಲಿ ಕಮೆಂಟ್ ಸೆಕ್ಷನಲ್ಲಿ ನೀವು ಬರೆದು ತಿಳಿಸ್ಬೋದು. ನಾನು ಅದಕ್ಕೆ ಕಮೆಂಟ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಸಾಧ್ಯವಾದಲ್ಲಿ ವಿಡಿಯೋ ಮಾಡಲಿಕ್ಕೂ ಕೂಡ ಟ್ರೈ ಮಾಡ್ತೀನಿ. ನನ್ನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಹೆಚ್ಚೆಚ್ಚು ಜನಕ್ಕೆ. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ನಮಸ್ಕಾರ.